ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಸ್ಗೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ನಾವು ಕೇಸರಿ ಬಾತ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಣ್ಣ ರವೆ ತಗೊಂಡಿದ್ದೀನಿ 1 ಕಪ್ಪು. ಅದೇ ಮೆಷರ್ಮೆಂಟ್ ಅಲ್ಲಿ 1 ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ. ದ್ರಾಕ್ಷಿ ಮತ್ತೆ ಗೋಡಂಬಿ ತಗೊಂಡಿದ್ದೀನಿ. ಜೊತೆಗೆ ತುಪ್ಪ ಇಷ್ಟೇ ಮೆಷರ್ಮೆಂಟ್ ಅಲ್ಲಿ ತಗೋಬೇಕು ಅಂತ ಏನಿಲ್ಲ. ನಾವ್ ಎಷ್ಟು ತುಪ್ಪ ಹಾಕ್ತಿವಿ ಅಷ್ಟು ಕೇಸರಿ ಬಾತ್ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲಿಗೆ ನಾನೇನ್ ರವೆ ತಗೊಂಡಿದ್ದೀನಿ ಆ ರವೆನ ಬಾಣ್ಲಿಗೆ ಹಾಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ರವೆ ತಗೊಂಡಿರೋದ್ರಿಂದ ಒಂದು 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿದ್ರೆ ಸಾಕು. ಅದೇ ತರ ಇನ್ನೊಂದು ಪಾತ್ರೆಯಲ್ಲಿ ನಾನೀಗ ಯಾವ ಬೌಲಲ್ಲಿ ನಾನು ರವೆ ತಗೊಂಡಿದ್ದೆ ಅದೇ ಬೌಲಲ್ಲಿ 3 ಬೌಲ್ ಅಷ್ಟು ನೀರನ್ನ ಅಳತೆ ಮಾಡಿ ಇಟ್ಕೊಂಡು ಬಿಸಿಗಿಡ್ತಾ ಇದ್ದೀನಿ. ಕುದಿಬೇಕು ನೀರು. ನೋಡಿ 3 ಬೌಲ್ ಅಷ್ಟು ನೀರ್ನ ಅಳತೆ ಮಾಡಿ ತಗೊಂಡಿದ್ದೀನಿ. ಇದನ್ನ ಇನ್ನೊಂದ್ ಕಡೆ ಕುದಿಯಕ್ಕೆ ಇಡ್ತೀನಿ. ನೋಡಿ ನಾನಿವಾಗ ಸಣ್ಣ ರವೆನ ರೋಸ್ಟ್ ಮಾಡ್ತಾ ಇರೋದು. ನೋಡಿ ಇಲ್ಲಿ ರವೆ ಹುರ್ಕೋತಾ ಇದ್ದೀನಿ. ನಾನು ಇದಕ್ಕೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಂ ಗಿಂತ ಫ್ಲೇಮ್ ಕಡಿಮೆನೇ ಇರಲಿ, ಯಾಕಂದ್ರೆ ಸಣ್ಣ ರವೆ ತುಂಬಾ ಸಣ್ಣ ಇರುತ್ತೆ, ಬೇಗ ಸೀದೋಗುತ್ತೆ ಅಂತ. ನೋಡಿ ಇವಾಗ ರವೆ ಹುರ್ಕೊಂಡಾಗಿದೆ. ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಕರೆಕ್ಟ್ ಆಗಿ 1 ಕಪ್ ಸಕ್ಕರೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ರವೆನೂ ಕೂಡ ನಾವೀಗ ಫ್ರೈ ಮಾಡ್ತಾ ಇರಬೇಕು. ಅದೇ ಮೆಲ್ಟ್ ಆಗಿ ನೀರಾಗುತ್ತೆ. ನೀವು ಕೇಸರಿ ಬಾತ್ನ ಮೀಡಿಯಂ ರವೆಲೂ ಕೂಡ ಮಾಡ್ಕೋಬಹುದು. ನಾವೇನು ಉಪ್ಪಿಟ್ಟಿಗೆ ಬಳಸ್ತೀವಿ ಆ ರವೆಲೂ ಕೂಡ ಮಾಡ್ಬೋದು. ನಾನು ಇವಾಗ ಚಿರೋಟಿ ರವೆ ತಗೊಂಡಿರೋದು. ಬಟ್ ಎಲ್ಲೂ ಕೇಸರಿ ಬಾತ್ ಮಾಡ್ಬೇಕಾದ್ರೆ ಉರಿಯೋದನ್ನ ನಿಲ್ಲಿಸ್ಬೇಡಿ, ಯಾಕಂದ್ರೆ ತುಂಬಾ ಬೇಗ ಸೀದೋಗುತ್ತೆ. ಫ್ಲೇಮು ಉರಿಬೇಕಾದ್ರೆ ನೀರ್ ಹಾಕೋದಕ್ಕೂ ಮುಂಚೆ ಫ್ಲೇಮ್ ಸ್ವಲ್ಪ ಕಡಿಮೆನೇ ಇರಲಿ, ಮೀಡಿಯಂಗಿಂತ ಕಡಿಮೆನೇ ಇರಲಿ. ನೋಡಿ ಇವಾಗ ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇವಾಗ ನೀರ್ ಕುಡಿಯೋಕೆ ಇಟ್ಟಿದ್ದು ಕುದೀತಾ ಇದೆ. ಅದನ್ನು ಕೂಡ ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. 2 ಬಿಸಿ ಇರುತ್ತೆ. ಸೊ ನಾವು ಮೊದಲೇ ರವೆನ ಆಡ್ ಮಾಡ್ಕೊಂಡಿರೋದ್ರಿಂದ ಗಂಟಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು. ಈವನ್ ಬಿಗಿನರ್ಸ್ ಕೂಡ ನಮ್ಗೆ ಗಂಟಾಗ್ತದೆ ಮಾಡಿ ಅಂತ ಅನ್ನೋರು ಕೂಡ ಈ ಮೆಥಡ್ ಅಲ್ಲಿ ಮಾಡಿದ್ರೆ, ಈ ವಿಧಾನದಲ್ಲಿ ಮಾಡಿದ್ರೆ ನಿಮ್ಗೆ ಯಾವುದೇ ಗಂಟುಗಳಿಲ್ಲದೆ ಈಸಿಯಾಗಿ ಕೇಸರಿ ಬಾತನ್ನ ಮಾಡ್ಕೋಬಹುದು. ಫ್ಲೇಮ್ ನಾನು ಇವಾಗ ಲೋ ಅಲ್ಲಿ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ಕಲರ್ನ ಇಲ್ಲಿ ಆಡ್ ಮಾಡಿಲ್ಲ. ತುಪ್ಪದ ಕಲರ್ ಏನಿತ್ತು ಅದು ಮಾತ್ರ ಸ್ವಲ್ಪ ಕಲರ್ ಬಿಟ್ಟಿದೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕೇಸರಿ ಬಾತ್ ಕೂಡ. ಸೊ ಈ ಟೈಮಲ್ಲಿ ನಾನು ಮತ್ತೆ 1 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ನಿಮಗೆ ಫುಡ್ ಕಲರ್ ಬೇಕು ಅನ್ನೋದಾದ್ರೆ ಫುಡ್ ಕಲರ್ ಆಡ್ ಮಾಡ್ಕೊಳ್ಳಿ. ಸೊ ಆಗಿದೆ, ಆಫ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಲೋಸ್ ಮಾಡಿ ನಾವ್ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹುರಿದು ಹಾಕೊಳ್ಳೋಣ. ನಾನೀಗ ಚಿಕ್ಕ ಬಾಂಡ್ಲಿಯಲ್ಲಿ ತುಪ್ಪ ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಫಸ್ಟ್ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಬೇಗ ಸೀದೋಗ್ಬಿಡುತ್ತೆ ತುಪ್ಪ ಅಂತ. ಸೊ ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗ್ಬೇಕು, ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಇವಾಗ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ.
ಸೊ ದ್ರಾಕ್ಷಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ತಿದ್ದೀನಿ. ಬಾಣಲಿ ಏನ್ ಬಿಸಿ ಇರುತ್ತೆ ಅದ್ರಲ್ಲೇ ದ್ರಾಕ್ಷಿ ಬೇಯುತ್ತೆ, ಸಾಕು. ಕೇಸರಿ ಬಾತ್ಗೆ ಸೇರಿಸ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೇಸರಿ ಬಾತ್ ರೆಡಿ. ನೋಡಿ, ಬಿಸಿ ಬಿಸಿ ಆಗಿರೋಂಥ ಕೇಸರಿ ಬಾತ್ ಇವಾಗ ರೆಡಿ ಆಗಿದೆ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಹೋಟೆಲಲ್ಲಿ ಹೇಗೆ ಮಾಡ್ತಾರೆ ಅದೇ ರೀತಿ ಇದೆ. ಕಲರ್ ಹಾಕಿಲ್ಲ ಮತ್ತು ಎಸೆನ್ಸ್ ಹಾಕಿಲ್ಲ ಅನ್ನೋದಷ್ಟೇ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.